ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಸುಮಾರು ಜನಕ್ಕೆ ನಾನು ಐಡಿಯಾಸ್ ಕೇಳಿದೆ. ವ್ಲಾಗ್ ಏನಾದ್ರು ಐಡಿಯಾ ಕೊಡಿ, ನನಗೆ ಗೊತ್ತಾಗ್ತಿಲ್ಲ ಯಾವ ಥರ ವ್ಲಾಗ್ ಮಾಡೋದು, ಯಾವ ಥರ ಥೀಮ್ ಇಟ್ಕೊಂಡು ಮಾಡಬೇಕು ಅಂದಾಗ. ಸೊ ಸುಮಾರು ಜನ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರು. ಸುಮಾರು ಜನ ಸ್ಕಿನ್ ಕೇರ್ ಬಗ್ಗೆ ಮತ್ತೇನೋ ಒಂದು ವ್ಲಾಗ್ ಮಾಡಿ, ಇನ್ನೊಂದು ಅಥವಾ ಮೇಕಪ್ ಟ್ಯುಟೋರಿಯಲ್ ಕೊಡಿ ಅಂತ ಹೇಳಿದರು. ಸೊ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡೆ. ಲೈಕ್ ನಮ್ಮ ತುಂಬ ಚಿಕ್ಕ ಮನೆ, ಸೊ ಏನು ಹೋಮ್ ಟೂರ್ ಮಾಡೋದೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಈಗ ಸಡನ್ ಒಂದು ಪ್ಲ್ಯಾನ್ ಆಯಿತು. ಸೊ ನಾವೀಗ ನಮ್ಮ ಊರು ಅಂದರೆ ಮಡಿಕೇರಿಗೆ ಹೊರಟಿದ್ದೀವಿ. ಸಡನ್ನಾಗಿ ಹೊರಡಬೇಕು ಅಂತ ಎಲ್ಲಕ್ಕೆ ಅಂದರೆ ಒಂದು ಈಗ ಫ್ಲವರ್ ಶೋ ನಡೀತಾ ಇದೆ. ಸೊ ನನ್ನ ಕಸಿನ್ ಒಬ್ಳಲ್ಲಿ ಒಂದು ಸ್ಟಾಲ್ ಇಟ್ಟಿದ್ದಾಳೆ. ಸೊ ಥಾಟ್ ಆಫ್ ಹೋಗಿ ಸುಮ್ಮನೆ ಒಂದು ರೌಂಡ್ ಹಾಕೋ ಬರೋಣ ಅಂತ ಅನಿಸ್ತು. ಸೊ ಈಗ ಹೊರಡಬೇಕು. ಟೈಮ್ ಆಲ್ರೆಡಿ ಈಗ 11:30 ಆಗಿದೆ. 1 ಗಂಟೆಗೆಲ್ಲ ಹೋದರೆ ನಾವು ಆಲ್ಮೋಸ್ಟ್ 2.5 hours ಸಾಕು ಮಡಿಕೇರಿಗೆ ಹೋಗೋಕ್ಕೆ. ರೋಡ್ ಸೂಪರ್ ಆಗಿದೆ, ಆರಾಮಾಗಿ ಹೋಗ್ಬೋದು. ಸೊ ಇನ್ನೇನು ಫ್ಲವರ್ ಶೋ ಅಂದರೆ ನೈಟ್ ಹೊತ್ತು ಹೋದ್ರೇ ಚೆಂದ, ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಹಂಗಾಗಿ ಈಗ ರೆಡಿ ಆಗಬೇಕು. ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ, ಈಗ ಅರ್ಜೆಂಟಾಗಿ ರೆಡಿ ಆಗಬೇಕು. ಅದರೊಂದು ಚಿಕ್ಕ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಚಿಕ್ಕ ಮನೆ ಅಲ್ವಾ, ಅದಕ್ಕೆ ಏನು ತೋರಿಸೋದು ಏನು ಬಿಡೋದು ಗೊತ್ತಿಲ್ಲ. ನೋಡೋಣ, ನಾನು ಹೋಮ್ ಟೂರ್ ಬ್ಲಾಗ್ ಮಾಡ್ತೀನಿ. ಈಗ ಫಸ್ಟ್ ಬೇಗ ರೆಡಿ ಆಗಬೇಕು. ಸೊ ಚಳಿಗಂತೂ ಕೂತು ಕರೆಕ್ಟಾಗಿ ನಿಲ್ಲೋದೇ ಇಲ್ಲ, ಕರೆಂಟ್ ಹೊಡೆದಂಗಾಗುತ್ತೆ. ಈಗ ನಾವು ರೆಡಿ ಆಗಿದ್ದೀವಿ. ಟೈಮ್ ಆಲ್ರೆಡಿ ಈಗ 1:30 ಆಗೋಕ್ಕಾಯ್ತು. ಆಲ್ಮೋಸ್ಟ್ ಏನು ಅಂದ್ಕೊಂಡ್ವಿ ಅಂದರೆ ಸ್ವಲ್ಪ ಲೇಟ್ ಆಗೋದು, ಲೈಟಿಂಗ್ಸ್ ನೋಡ್ಬೋದು ಅಂತ. ಅದಕ್ಕೆ ನಿಧಾನಕ್ಕೆ ಹೊಡೋಣ ಅಂತ ನಿಧಾನಕ್ಕೆ ರೆಡಿ ಆದ್ವಿ. ಸೊ ರೆಡಿ ಆಗಿದ್ದೀವಿ. ಇನ್ನೇನು ಒಂದು 15 minutes ಹೊಡ್ತೀವಿ. ಫುಲ್ ಫೈಲ್ ಮಾಡಿ ಇಟ್ಟಿದ್ದೀನಿ ಅಂತಂದ್ರೆ ಅಮ್ಮ ಕೊಟ್ಬಿಟ್ಟೆ. ಅವತ್ತು ನಮ್ಗೆ ಯಾರು ಹಿಡಿಲಿಲ್ಲ ಅಲ್ವಾ? ಅವತ್ತು ಹಿಡಿಲಿಲ್ಲ. ಸ್ಯಾರಿ ತಂದ್ಬಿಡೋಣ. ಅದು ತಂದಿದ್ ಕಾಣಿಸಲ್ಲ ನಮ್ಗೆ. ಒಟ್ಟಿಗೆ ತರ ಸ್ವಲ್ಪ ಹೆವಿ ಅನ್ಸುತ್ತೆ. ಈ ಕಡೆ ಲೆಫ್ಟ್ ಸ್ಟ್ರೈಟ್ ಮನೆ ಇಲ್ಲಿಂದ ಶುರು ಮಾಡಿರೋದು. ಇಲ್ಲಿಂದ ಈಗ ನಾವ್ ಅಲ್ಲಿ ಹೋಗ್ತೀವಲ್ಲ, ಅದೇ ಪ್ಲೇಸ್. ಈ ಸರ್ಕಲ್ ಇಂದ ನಮ್ ಕಡೆ ಆಂಟಿ ಪ್ರತಿಯೊಬ್ಬರಿಗೂ ಸ್ಯಾರಿ ಕೊಡ್ಬೇಕು. ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗ್ತೀವಲ್ಲ, ಅವ್ರಿಗೆಲ್ಲರಿಗೂ ಸ್ಯಾರಿ. ನಮ್ ಕಡೆ ಕೊಡ್ಬೇಕು. ಮಡಿಕೇರಿ ರೀಚ್ ಆದ್ವಿ. ಸೊ ಇದೇ ಆ ಮಶ್ರೂಮ್ ಸ್ಟಾಲ್. ನೋಡಿ, ನಾನು ಹೇಳಿದ್ನಲ್ಲ ನನ್ನ ಕಸಿನ್ ಒಬ್ಳು ಇಟ್ಟಿದ್ಲು ಅಂತ, ಇದೆ ಅದು. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ ವೆರೈಟೀಸ್ ಇಟ್ಟಿದ್ದು. ಲೈಕ್ ಅದರಿಂದ ಚಕ್ಕುಲಿ, ಪಾಪಡ್, ಪಿಕ್ಕಲ್, ಸಾಂಬಾರ್ ಪೌಡರ್ ಆ್ಯಂಡ್ ಈವನ್ ಚಟ್ನಿ ಪುಡಿ ಕೂಡ ತಯಾರು ಮಾಡಿಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ನಾವು ಮನೆಗೆ ಬಂದೆಲ್ಲ ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ಈವನ್ ಮಶ್ರೂಮ್ ಅಂತೂ ಆಸಮ್ ಆಗಿತ್ತು. ಅದ್ರ ಟೇಸ್ಟೇ ತುಂಬಾ ಡಿಫ್ರೆಂಟ್ ಆಗಿತ್ತು. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಅವಳು ಇನ್ಸ್ಟಾ ಐಡಿನ ಮೆನ್ಷನ್ ಮಾಡ್ತೀನಿ. ಎಲ್ಲರೂ ಒಂದ್ಸತಿ ಪರ್ಚೇಸ್ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಅಷ್ಟು ಮಶ್ರೂಮ್ ನೇಮ್ ಬಂದು ಆಯಿಸ್ಟರ್ ಮಶ್ರೂಮ್ ಅಂತ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ, ಇಷ್ಟು ಆಸಮ್ ಆಗಿದೆ ಅಂತ. ಸೊ ಪ್ಲೀಸ್ ಎಲ್ಲರೂ ಒಂದ್ಸತಿ ಪರ್ಚೇಸ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ನಾವು ಬಂದಾಗ ಎಲ್ಲ ಕ್ಲೋಸ್ ಆಗ, ಎಲ್ಲ ಆಲ್ಮೋಸ್ಟ್ ಏನಾಗಿತ್ತು, ಎಲ್ಲ ಕ್ಲೋಸ್ ಆಗಿ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಈಗ ಫ್ಲವರ್ ಶೋಗೆ ಹೋಗೋಣ ಅಂತ ಹೋಗ್ತಿದ್ದೀವಿ, ನೋಡಬೇಕು. ಎಲ್ಲ ಯಾವುದು ಬಾಡೆಗೆ ಮತ್ತು ಬಾಡೆ ಹೋಗಿದ್ದೇವೆ ಅಂತ ಇದು ನೆನಪಬೇಕು. ವಾಟರ್ ಮೆಲನ್ ಎಲ್ಲರದ್ದು ಮಾಡಿ, ಎಲ್ಲ ಪ್ರತಿಯೊಬ್ಬ ಯಾರು ಎಲ್ಲರದ್ದು ಇದೆ ಅಲ್ವಾ. ವಿವೇಕಾನಂದ, ಇದು ವಿರಾಟ್ ಕೊಹ್ಲಿನ ಅದು. ಸಚಿನ್, ಎಲ್ಲರದ್ದು.
ಯಾವತ್ತು ಬಂದಾಗಲೂ ಇತ್ತಾ? ಅದನ್ನ ಹಾಸನ ಮಾಡ್ಬಿಡು. ಕೂರ್ಗ್ನ ಆಸೆ ಮಾಡಿ ನೀರೇ ಆನ್ ಮಾಡಿಲ್ಲ ಅಲ್ಲ, ನೀರೆಲ್ಲ ಅಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ಊರಿಗೆ ಹೋಗೋದು ರೋಡ್ ಕಾಣಿಸುತ್ತೆ. ಓಂಕಾರೇಶ್ವರ ಟೆಂಪಲ್ ಆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತದೆ. ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ, ಏನೂ ಆಗಿಲ್ಲ. ಇದು ಇಲ್ಲೇ ಇತ್ತ, ಓಸಿದ್ರಾಗ ನೀವೆಲ್ಲ ಅಬ್ಸರ್ವೇ ಮಾಡಲಿಲ್ಲ, ಸೀದಾ ನಿಂತಿದೆ.